ಕುಮಾರ ಶಾಲೆಗೆ ಹೋಗಿ ಬನ್ನಿ ಸ್ವಾಮಿ. ಕುಮಾರ ಇದೀಗ ತಾನೇ ಶಾಲೆಗೆ ಹೋದ. ಕಸ ನುಗ್ಗಿ ಬುತ್ತಿಯನ್ನು ತೆಗೆದುಕೊಂಡು ಬರಬೇಕು ಅನ್ನುವಷ್ಟರಲ್ಲಿ ನೀವೇ ಬಂದ್ಬಿಟ್ರಿ. ನಮ್ಮ ಊರ ಮುಂದಿನ ಹೊಲಕ್ಕೆ ಹೊಸದಾಗಿ ಕೃಷ್ಣ ನೀರಾವರಿ ಕಾಲುವೆ ಹರಿತಿರುತ್ತದೆ. ಅದಕ್ಕಾಗಿ ಅವರಲ್ಲಿ ದಯಮಾಯ ಕೇಳಿಕೊಂಡು ಮದುವೆಗಾಯಿಸಬೇಕಂತ ಬಂದೆ. ಸ್ವಾಮಿ, ನೀರಾವರಿ ಯೋಜನೆ ಬಡ ರೈತರ ಭವತಾಪ ಕಳೆಯಲು ಕಾಲುವೆ ಬಂದಿದೆ ಅಂತ ಒಂದು ಕಡೆ ಸಂತೋಷವಾದರೆ ಮತ್ತೊಂದು ಕಡೆ ಫಲವತ್ತಾದ ಭೂಮಿಗೆ ತ್ರಿಕೋನ ಹಾಕಿದರೆ ದುಃಖವೇ ಸರಿ. ದುಃಖವಾಗುತ್ತದೆ ಎಂದರೆ ಬಿಡುಗಡೆ ಇಲ್ಲ ಸೀತಾ, ದುಃಖವಾಗುತ್ತದೆ ಬಿಡುಗಡೆ ಇಲ್ಲ. ಕೆಳಗಿನ ನಮ್ಮೆಲ್ಲ ಭೂಮಿ ನೀರಾವರಿ ಭೂಮಿ ಆಗಬೇಕಾದ್ರೆ ನೀರಿನ ಎಷ್ಟು ಹಳ್ಳಿಗಳು ಅನೇಕ ಲಕ್ಷಾನುಲಕ್ಷ ಜನರು ಪ್ರಾಣ ಕಳ್ಕೊಂಡು ಅಂತ್ಯವಾಗಿದ್ದಾರೆ. ಏನಾಗಿದೆ ಸ್ವಾಮಿ? ಉಳಿಗಿದ ಆಸ್ತಿಗೆಲ್ಲ ಸರ್ಕಾರ ನಿರ್ಧರಿಸಿ ಹಣ ಕೊಟ್ಟಿದ್ದೇನೋ ನಿಜ. ಆದರೆ ಅದರಲ್ಲಿ ಕೆಲವೊಬ್ಬರು ಪ್ರಜ್ಞಾವಂತರಾಗಿ ಗುಡ್ಡ ಗಾಡಿನಲ್ಲಿ ಮನೆ ಕಟ್ಟಿಸಿಕೊಂಡು ದುಡಿಮೆ ನೋಡುತ್ತಾ ಮುಗಿಲೆ ನೋಡುತ್ತಿದ್ದಾರೆ. ಎಂತಾಯ್ತೆ ರೈತರ ಪರಿಸ್ಥಿತಿ? ಹೌದು ಸೀತಾ, ಹೌದು. ಅವರವರ ದೈವ ಯೋಗವನ್ನು ಅವರವರಿಗೆ ಸಹಯೋಗ ದೊರಕುವುದು ರೀ. ಬಿಸಿಲಿನಿಂದ ಬಾಯಾರಿ ಬಂದಿದ್ದೀರಾ, ಮೊದಲು ತೆಗೆದುಕೊಳ್ಳಿ ನೀರನ್ನು. ಇವೆಂತ ನೀರು ಸೀತಾ, ಇವೆಂತ ನೀರು. ಒಮ್ಮಿಂದೊಮ್ಮಿಗೆ ತಂಪಾಗಿ ಹೃದಯದಲ್ಲಿ ತಂಗಾಳಿ ಇಂಪಾಗಿ ಹಾಡುವ ಒಂದು ಪ್ರೇಮಿಗೀತೆ. ನಿನಗಾಗಿನ ಕೊನೆವರೆಗೂ ಬದುಕಬೇಕು. ನೀನೇ ಜೀವನ, ನೀನೇ ಜೀವನ, ನೀನೇ ಜೀವನ, ನೀನೇ ಜೀವನ. ನನಗಾಗಿರಿ ನಿನಗಾಗಿನ, ನನಗಾಗಿರಿ ನಿನಗಾಗಿನ ಕೊನೆವರೆಗೂ ಬದುಕಬೇಕು. ದೇವತೆಯಾಗಿ ಬಂದಿರುವೆ, ಈ ಮನೆಯನ್ನು ತುಂಬಿರುವೆ. ನನಗಾಗಿಲಿ ನಿನಗಾಗಿನ, ನನಗಾಗಿಲಿ ನಿನಗಾಗಿನ ಕೊನೆವರೆಗೂ ಬದುಕಬೇಕು. ನೀನೇ ಜೀವನ, ನೀನೇ ಜೀವನ.
ಕಾಣದೆ ನೀನು ಹೋದರೆ ನಾನು ನೀರದೆ ಇರಲಾರೆ ನಾನು ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು ಲಾಲಾ ಸಿದ್ದರಾಮನ ಮನೆ ಅಂದ್ರೆ ಇದೇನ್ರಿ? ಹೌದು ಸಾಹೇಬ್ರಿ, ನಾನು ಸಿದ್ದರಾಮ. ಹಾ, ತಾವು ಯಾರು? ನಾನು ಜಿಲ್ಲಾ ರೈತರ ಸಹಕಾರಿ ಬ್ಯಾಂಕಿನ ಮ್ಯಾನೇಜರ್ ಮುರಳಿ ಅಂತ. ಹಾ, ತಾವು ಬಂದ ಕೆಲಸ? ತಾವು 3 ವರ್ಷದ ಹಿಂದೆ ಬೆಳೆ ಸಾಲದ ಹಣವನ್ನು ತೆಗೆದುಕೊಂಡಿದ್ದೀರಿ, 20,000. ಅದು ಈಗ ಆಗ್ತಾರೆ ಬಂದಾಗ 30,000 ರೂಪಾಯಿ ಹಣವನ್ನು ತುಂಬಿ ಪಾವತಿಸಿ ಬಂದಿದ್ದೇನೆ. ಬೇಕಾದರೆ ನನ್ನ ಖಾತೆಯನ್ನು ಸರಿಯಾಗಿ ತೆಗೆದುಕೊಂಡಿರಿ ಸಾಹೇಬ್ರಿ, ತೆಗೆದು ನೋಡಿಕೊಳ್ಳಿ. ಸರ್, ನಾನು ರೈತರಿಗೆ ಮೋಸ ಮಾಡುವವನಲ್ಲ. ನಾನು ರೈತನೂ ಇದ್ದೇನೆ. ರೈತರಿಗೆ ನಷ್ಟ ಎಂಥದ್ದು ಅಂತ ನನಗೂ ಚೆನ್ನಾಗಿ ಗೊತ್ತು. ಹಿಂದಿನ ಬ್ಯಾಂಕ್ ಮ್ಯಾನೇಜರ್, ಕ್ಯಾಶಿಯರ್ ಕೂಡಿ ಇದೇ ರೀತಿ 50,000 ಜನರ 1 ಕೋಟಿಯನ್ನು ನುಂಗಿ ಹಾಕಿದ್ದಾರೆ. ಆದರೆ ಅದರ ಪಾವತಿಯನ್ನು ತೋರಿಸಿ. ಸಾಹೇಬ್ರಿ, ತೆಗೆದುಕೊಳ್ಳಿ ಸಾಹೇಬ್ರಿ, ತೆಗೆದುಕೊಳ್ಳಿ. ಇದು ನಿಜವಾದ ಬ್ಯಾಂಕಿನ ಪತ್ರವಲ್ಲ, ಇದು ಡೂಪ್ಲಿಕೇಟ್ ಪತ್ರವಾಗಿದೆ. ನಾನು ಸುಳ್ಳು ಹೇಳಕತ್ತಿಲ್ಲಪ್ಪ, ಇದು ನಿಜ. ಸೀತಾ ಸೀತಾ, ಈ ಬರಗಾಲ ಭೀಕರನಿಗೆ ತುತ್ತಾಗಿ ಎತ್ತು ಮಾರಿ ಸಾಲ ತುಂಬಿದರು, ಅದು ಮತ್ತೆ ತುಂಬುವಂತಾಯ್ತಲೆ ಸೀತಾ, ಮತ್ತೆ ತುಂಬಾಯ್ತಲೆ. ಹೇ ಕಂದೇಶ್ವರ, ನಿನಗಾದರೂ ಸರಿ ಕಾಣುವುದೇನಪ್ಪ? ರೈತನ ಬಾಳು ಹೇಳು ತಂದೆ, ಹೇಳು. ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ. ಕೈ ಜಾರಿ ತುತ್ತು ನೆಲಕ್ಕೆ ಬಿದ್ದು ಮಣ್ಣು ಪಾಲಾಗಿದೆ. ಅದೇ ಅಣ್ಣ ಅಪೃತವಾಗಬಹುದೇ? ಅದು ಅಲ್ಲದೆ ಇಡೀ ಜಗತ್ತೇ ರೈತನ ಕತ್ತೆಯ ಮೇಲೆ ಹತ್ತಿ ಸವಾರಿ ಮಾಡುತ್ತಿರುವಾಗ ಭಾರವಾಗಿದೆ ಅಂದರೆ ಬಿಡುವುದಿಲ್ಲ ಸ್ವಾಮಿ. ಇಲ್ಲ ಸೀತಾ, ಇಲ್ಲ. ಹಾಗಂತ ನನ್ನ ಮೈದುನ ಬಂದ ನಂತರ ವಿಚಾರಿಸಿ ಹಣ ಕೊಡೋಣ. ಈಗ ಸದ್ಯ 2 ದಿನದ ಮಟ್ಟಿಗೆ ಹೇಳಿ ಕಳಿಸಿ ನೀವು. ಯಾರು ಏನು ಹೇಳಿದರೂ ಎತ್ತವಿಲ್ಲ. ಆದರೆ ನಾನಿನ್ನು ಹೋಗಿ ಬರುತ್ತೇನೆ. ಸೀತಾ, ಇದು ಯಾವಾಗಲೇ ಪರೀಕ್ಷೆ ಬಂತು ನನಗೆ. ನನ್ನ ತಮ್ಮ ಬಂದು ಕೇಳಿದರೆ ಏನೆಂದು ಹೇಳಲಿ ಸೀತಾ? ನನ್ನ ತಮ್ಮ ಬಂದು ಕೇಳಿದರೆ ಏನೆಂದು ಹೇಳಲಿ ಸೀತಾ, ಏನೆಂದು ಹೇಳಲಿ? ಸ್ವಾಮಿ, ಎಲ್ಲರ ತರುವಲ್ಲ ನನ್ನ ಬೈದನ ನಂಬಿಗಸ್ತ ಪ್ರಾಣಿ ಅವನು. ಅಣ್ಣ, ಅತ್ತಿಗೆ ಅದೇಕೋ ಬಹು ತೀಕ್ಷ್ಣವಾಗಿ ಗುಸುಗುಡುತ್ತಿರುವರಲ್ಲ, ಯಾಕೆ? ಏನಿಲ್ಲಪ್ಪ, ಅದು
ಅಂದರೆ ಏನನ್ನ ನಿನ್ನ ಮಾತಿನ ಅರ್ಥ? ಅದು ಮತ್ತೆ ತುಂಬುವಂತಾಗಿದೆಯಪ್ಪ, ಮತ್ತೆ ತುಂಬುವಂತಾಗಿದೆ. ಅದೇಕೆ ನಿನ್ನ ಕಣ್ಣಲ್ಲಿ ನೀರು? ಅದಾವ ಭೀಕರ ಬಿರುಗಾಳಿ ಬಂದಪ್ಪಳಿಸಿತು ನಿನ್ನೆಡೆಗೆ, ಅದಾವ ಮೇರು ಪರ್ವತ ಪಾಂಡ್ಯ ಬಂದಪ್ಪಳಿಸಿತು ನಿನ್ನೆಡೆ. ಎಲ್ಲ ಯಾವ ಮಗನೇನಾದರೂ ಆಘಾತ ತಂದಿರುವನೇನನ್ನ ಹೇಳು. ಈಗಲೇ ಹೋಗಿ ಅವನ ದಂತ ಪಂಜರವನ್ನೇ ಉದುರಿಸಿ ಬಿಡ್ತೀನಿ. ತುಂಬಿಸಿಕೊಂಡ ವ್ಯಕ್ತಿ ಲಕ್ಷಾರು ಜನರಿಗೆ ಮೋಸ ಮಾಡಿಕೊಂಡು ಪಕ್ಕದ ಮಾಡಿಕೊಂಡು ಮತ್ತೆ ಅದಕ್ಕಾಗಿ ಮತ್ತೆ ತುಂಬುವಂತಾಗಿದೆಪ್ಪ, ಮತ್ತೆ ತುಂಬುವಂತಾಗಿದೆ. ಅಣ್ಣ, ನೀ ಚಿಂತಿಸಬೇಡಣ್ಣ, ಅದಕ್ಕೆ ನಾನಿದ್ದೀನಿ. ನಮಗೆ ಮೋಸ ಮಾಡಿದ ವ್ಯಕ್ತಿ ಅದೆಲ್ಲಿ ಅಡಿಗೆ ಕುಳಿತಿದ್ದರು ಆತನನ್ನು ಹೆಡೆಮುರಿ ಕಟ್ಟಿ ತಂದು ನಾ ಸಾಲ ತೀರಿಸ್ತೀನಿ. ನೀ ಚಿಂತಿಸಬೇಡಣ್ಣ, ನೀ ಚಿಂತಿಸಬೇಡ. ಚಿಕ್ಕಪ್ಪ ಚಿಕ್ಕಪ್ಪ ಓ ಕುಮಾರ, ಇಂದೇಕೆ ಇಷ್ಟು ಬೇಗ ಬಂದಿತ್ತಮ್ಮ? ಶಾಲೆ ಏಕೆ ಬೇಗ ಬಿಟ್ಟಿದೆ? ಈ ಲಾಲ್ಸಾಬ್ ದೇವರ ಜಾತ್ರೆ ನಿಮಿತ್ತವಾಗಿ ಅದಕ್ಕೆ ಜಲ್ದಿ ಬಿಡಿದ್ರೆ ಚಿಕ್ಕಪ್ಪ. ಎಂತ ಜಾನ ಮರಿಯಪ್ಪ ನೀನು. 1, 2 ಕೂಡಿದರೆ ಎಷ್ಟು ಕುಮಾರ? 3 ಚಿಕ್ಕಪ್ಪ. 3, 4 ಅನ್ನ ಹಾಕು, ಬನ್ನಿ ಎಲ್ರು ಪ್ರಸಾದ ಮಾಡುವರಂತೆ. ಬನ್ನಿ. ಅಲ್ಲುಂಟ ಇಲ್ಲುಂಟ ಎಲ್ಲುಂಟು ಎಂಬ ಕಾಣದ ದೇವರನು ಹುಡುಕುವುದು ಏಕೆ? ಹರಿಯುವ ನೀರಲ್ಲಿ ಮುಳುಗಿ ಏಳುತ್ತಾ ಮುಕ್ತಿ ದೊರೆಯುವುದು ಎನ್ನುವ ಕಲ್ಪನೆಯೇಕೆ? ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದಾದೀಪ. ಹರಿದು ಬಾಳಲು ಜನ್ಮ ಸಾಧಕ. ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. ನಮಗೆಂದು ಆನಂದ ಬಂದೆ ಈ ಬಾಳಲಿ, ತಾಯಿಯ ಪ್ರೇಮ, ತಂದೆಯ ಪ್ರೇಮ, ತಾಯಿ ತಂದೆಯರ ಪ್ರೇಮವ ನಿಮ್ಮ ಕಣ್ಣಲ್ಲಿ ಎಂದು ಕಂಡುದು. ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. ಆಕಾಶದಲ್ಲಿ ಮಕ್ಕಳೇ, ಸೂರ್ಯನ ಹಾಗೆ ಚಂದ್ರನ ಹಾಗೆ, ಸೂರ್ಯ ಚಂದ್ರನ ಹಾಗೆ ಬೆಳಗುತ್ತಾ ಸಡಗರ ಸಂಭ್ರಮ ಮನೆಗೆ ತಂದರು. ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ.